ನಮಸ್ಕಾರ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಭಕ್ತಿಪೂರ್ವ ಶ್ರೀರಾಮನವಮಿ ಸಂಭ್ರಮ. ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ, ಭಕ್ತರಿಗೆ ಪಾನಕ ಕೋಸಂಬರಿ ವಿತರಣೆ. ವಿವಿಸಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಕೆಟ್ಟು ನಿಂತಿದ್ದ ಶುದ್ಧ ನೀರಿನ ಘಟಕಕ್ಕೆ ಮರುಜೀವ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಾಣ ಕಾರ್ಯದಲ್ಲಿ ಸ್ಥಳ ಒತ್ತುವರಿ ಆರೋಪ. ಸಾರ್ವಜನಿಕರ ಮತ್ತು ರೈತರಿಂದ ಆಕ್ಷೇಪ ಹಿನ್ನೆಲೆ ಸ್ಥಳಕ್ಕೆ ಡಿಸಿ ಸತ್ಯಭಾಮ ಭೇಟಿ, ಪರಿಶೀಲನೆ. ದೇಶದಾದ್ಯಂತ ಶ್ರೀರಾಮ ನವಮಿ ಸಂಭ್ರಮ ಮನೆ ಮಾಡಿದ್ದು ಭಕ್ತಿ, ಶ್ರದ್ಧೆ, ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅಂತೆಯೇ ನಗರದಲ್ಲಿರುವ ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳನ್ನು ವಿಶೇಷವಾಗಿ ಸಿಂಗರಿಸಲಾಗಿದ್ದು ಭಕ್ತರು ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ರಾಮನವಮಿ ಹಿನ್ನೆಲೆಯಲ್ಲಿ ನಗರದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದ್ದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬೆಳಗ್ಗೆಯಿಂದಲೇ ಶ್ರೀರಾಮನಿಗೆ ಅಭಿಷೇಕಗಳು, ವಿವಿಧ ಪೂಜೆಗಳು ನಡೆದವು. ಸಹಸ್ರಾರು ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹಂಚಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಪಾನಕ ಹಂಚಿದ್ರು. ಈ ಹಾಸನದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ 45ನೇ ವರ್ಷದ ಅಮೋಘವಾಗಿ 45 ವರ್ಷಗಳಿಂದ ಶ್ರೀರಾಮನವಮಿ ನಡೆದು ಬರ್ತಾ ಇದೆ. ಪ್ರತಿ ದಿವಸವೂ ಒಂದೊಂದು ರೀತಿಯ ಹೋಮಾದಿಗಳನ್ನು ಮಾಡಿಕೊಂಡು ಸಾಯಂಕಾಲ ಪ್ರತಿ ದಿವಸವೂ ಶ್ರೀಮದ್ ರಾಮಾಯಣದ ವಿವರಣೆ ಪ್ರವಚನವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ತನಕ 8 ದಿವಸದಿಂದ ನಿರಂತರವಾಗಿ ನಡೀತಾ ಇದೆ. ಇನ್ನೂ 4 ದಿವಸಗಳ ಪರ್ಯಂತ ನಡೆಯುತ್ತೆ. ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರತಿ ದಿವಸವೂ ಊಟದ ವ್ಯವಸ್ಥೆ, ಅನ್ನ ದಾಸೋಹ ನಡೀತಾ ಇದೆ. ಅದು ಎಲ್ಲವೂ ಸಹ ಭಕ್ತರ ಕೃಪೆ, ನಮ್ಮ ದೇವರ ಕೃಪೆಯಿಂದ. ನಾನು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಸಹ ಬರ್ತಾ ಇದ್ದೀನಿ. ಇಲ್ಲಿ ರಾಮನ ದೇವಸ್ಥಾನ, ಇದು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಪ್ರತಿನಿತ್ಯನೂ ಸಹ ಅಭಿಷೇಕ, ಪೂಜೆ, ಅರ್ಚನೆ, ಹೋಮಗಳು ಸಹ ಪ್ರತಿನಿತ್ಯ ವಿಜೃಂಭಣೆಯಿಂದ ನಡೀತಾ ಇದೆ. ಶಾರ್ಪ್ 12:30ಗೆ ಪೂರ್ಣಾವತಿ ಮಹಾಮಂಗಳಾರತಿ ಆಗಿ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆಯನ್ನು 14 ದಿವಸವೂ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ದಿನಕ್ಕೆ ಒಂದೊಂಥರ ಅಲಂಕಾರ ಸೇವೆ ಇರ್ತಾ ಇದೆ. ಪುಷ್ಪಾಲಂಕಾರ, ಪ್ರತಿಯೊಂದು ಅಲಂಕಾರನೂ ಸಹ ವಿಶೇಷವಾಗಿ. ಶಿಕ್ಷಕರ ಪರಿಶ್ರಮ, ಪೋಷಕರ ಸಹಕಾರ, ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಪದಾಧಿಕಾರಿಗಳ ಜವಾಬ್ದಾರಿಗೆ ದಿ ಬೆಸ್ಟ್ ಎಸ್ಡಿಎಂಸಿ ಎಂಬ ಹಿರಿಮೆ ಜೊತೆ 1 ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ತಾರೀಮರ ಸರ್ಕಾರಿ ಪ್ರೌಢಶಾಲೆಗೆ ಲಭಿಸಿದೆ. ಸ್ಪರ್ಧೆ ಮಾಡಬಯಸುವ ಶಾಲೆಯು ತಾವು ಕೈಗೊಂಡಿರುವ ಭೌತಿಕ ಹಾಗೂ ಶೈಕ್ಷಣಾತ್ಮಕವಾಗಿ ಅಭಿವೃದ್ಧಿ ಅಂಶಗಳನ್ನು ಪುಷ್ಟಿ ಕಾರ್ಯಕ್ರಮದಡಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ರಾಜ್ಯ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಕರ್ನಾಟಕದಡಿ 34 ಶೈಕ್ಷಣಿಕ ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳ ಕಾರ್ಯಚಟುವಟಿಕೆಗಳನ್ನು ಸಮೀಕ್ಷೆ ನಡೆಸಿ 3 ಸದಸ್ಯರನ್ನೊಳಗೊಂಡ ಸಮಿತಿ ತಾಲೂಕಿಗೊಂದರಂತೆ ಉತ್ತಮ ಸಮಿತಿಗಳನ್ನು ಆಯ್ಕೆ ಮಾಡುತ್ತದೆ. ಈ ಸಾಲಿನಲ್ಲಿ ರಾಜ್ಯಾದ್ಯಂತ 204 ಶಾಲೆಗಳು ಈ ಪ್ರಶಸ್ತಿಗೆ ಭಾಜನವಾಗಿವೆ. ಬ್ಲಾಕ್ ಮಟ್ಟದಲ್ಲಿ ಎಸ್ಡಿಎಂಸಿ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಿ ಸಮಿತಿಗಳ ನಡುವೆ ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವನೆ ಮೂಡಿಸುವುದರೊಂದಿಗೆ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶವನ್ನು ಒಳಗೊಂಡಿದೆ. ಬೇಲೂರು ತಾಲೂಕಿನಲ್ಲಿ 279 ಪ್ರಾಥಮಿಕ ಹಾಗೂ 59 ಪ್ರೌಢಶಾಲೆಗಳು ಸೇರಿ ಒಟ್ಟು 338 ಶಾಲೆಗಳಿವೆ. ಇಷ್ಟು ಶಾಲೆಗಳ ನಡುವೆ ಪೈಪೋಟಿ ನಡೆಸಿದ ತಾರೀಮರ ಪ್ರೌಢಶಾಲೆ ದಿ ಬೆಸ್ಟ್ ಎಸ್ಡಿಎಂಸಿ ಕಮಿಟಿ ಎಂಬ ಪ್ರಶಸ್ತಿಯನ್ನ ಪಡೆದಿದೆ. ಈ ವೇಳೆ ಮುಖ್ಯ ಶಿಕ್ಷಕ ಕರಿಬಸಪ್ಪ ಮಾತನಾಡಿ, ಬಹುಮಾನದ ಮೊತ್ತವಾಗಿ ಬಂದ 1 ಲಕ್ಷ ರೂಪಾಯಿಗಳಲ್ಲಿ ಶಾಲೆಯ ಎಲ್ಲಾ ಕೋಣೆಗಳಿಗೆ ಫ್ಯಾನ್, ಸಮರ್ಪಕ ಬೆಳಕಿನ ವ್ಯವಸ್ಥೆಗೆ ಆದ್ಯತೆ ಕೊಟ್ಟು ಉಳಿದ ಹಣವನ್ನು ಶಾಲೆಯ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಲಾಗುವುದು. ಬಿಇಒ ರಾಜೇಗೌಡ ಸರ್ ಹಾಗೂ ಶಾಲಾ ದತ್ತು ಅಧಿಕಾರಿ ಶಿವಮರಿಯಪ್ಪನವರ ಮಾರ್ಗದರ್ಶನ ಅನನ್ಯವಾಗಿದೆ ಎಂದರು. ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್ ಸಿಆರ್ ಮಾತನಾಡಿ, ಶಾಲೆಯ ಅಭಿವೃದ್ಧಿಗಾಗಿ ಹಗಲಿರುಳು ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುತ್ತಿರುವ ಶಿಕ್ಷಕರ ಆಸಕ್ತಿ, ಪೋಷಕರ ಹಾಗೂ ಸಮಿತಿ ಪದಾಧಿಕಾರಿಗಳ ಸಹಕಾರದಿಂದ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇನ್ನಷ್ಟು ಅಭಿವೃದ್ಧಿ ಮಾಡಲು ಪ್ರೋತ್ಸಾಹ ಸಿಕ್ಕಂತಾಗಿದೆ. ಈ ನಿಟ್ಟಿನಲ್ಲಿ ಶಾಸಕರ ಆಪ್ತ ದರ್ಶನ್ ಬೆಳಗುಲಿಯವರ ಪಾತ್ರ ಅವಿಸ್ಮರಣೀಯವಾಗಿದೆ ಎಂದರು. ಮತ್ತೆ ಎಲ್ಲ ಒಂದು ಸುಮಾರು ನಮ್ಮ ಶಾಲೆಯ ಇಡೀ ಶಾಲೆ, ನಮ್ಮ ಶಾಲೆ ಸುಮಾರು 3.5 ಎಕರೆ ಅಷ್ಟು ಜಾಗ ಇದೆ. ಸುಮಾರು ಅಷ್ಟು ಫೀಲ್ಡಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲ ಸಸಿಗಳು ನೆಟ್ಟಿದ್ದೀವಿ. ಆ ಎಲ್ಲ ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ. ಆ ಡ್ರಿಪ್ ವ್ಯವಸ್ಥೆಯಲ್ಲೂ ಸಹ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಟ್ಟು ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ನಮ್ಮದು ಸ್ವಂತ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ನಿಂದ ಆನ್ ಮಾಡಿದರೆ ಎಲ್ಲ ಸಸ್ಯಗಳಿಗೆ ನೀರು ಹೋಗಬೇಕು, ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿ ಶಶಿಧರ್ ಮೌರ್ಯ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಅವರು ಒಂದು ಸ್ಟೇಜನ್ನು ಮಾಡೋದಕ್ಕೆ ಮಾಡ್ತಾಯಿದ್ದಾರೆ.
ಸೊ ಹೀಗೆ ಸುಮಾರು ಕೆಲಸ ಕಾರ್ಯಗಳು ಇಲ್ಲಿ ಶಾಲೆಯಲ್ಲಿ ಆಗಿದೆ. ಹಾಗಾಗಿ ಈ ಒಂದು ಶಾಲೆ ತಾಲೂಕಲ್ಲೇ ಗುರ್ಸ್ಕೊಳ್ಳೋ ರೀತಿಯಲ್ಲಿ ಒಂದು ಆಗಿದೆ ಅಂತಂದರೆ ಅದಕ್ಕೆ ಬಹಳ ಕಾರಣಕರ್ತರು ನಮ್ಮ SDMC. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಾಣ ಮಾಡಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಪ್ರವಾಸಿಗರಿಗೆ ಕುಡಿಯುವ ನೀರಿನ ತೊಂದರೆಯಾಗುತ್ತಿರುವ ಬಗ್ಗೆ ವಿವಿಸಿ ವಾಹಿನಿಯಲ್ಲಿ ವಿಸ್ತೃತವಾಗಿ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಆಡಳಿತಾಧಿಕಾರಿಗಳು ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಪುರಸಭಾಧ್ಯಕ್ಷ AR ಅಶೋಕ್, ಇತ್ತೀಚೆಗೆ ವಿವಿಸಿ ಸುದ್ದಿವಾಹಿನಿಯಲ್ಲಿ ಇದರ ಬಗ್ಗೆ ವರದಿಯಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿಗಳ ನಿರ್ದೇಶನದಂತೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಗೂಳಿಹೊನ್ನೇನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಾಣ ಕಾರ್ಯದಲ್ಲಿ ಸ್ಥಳ ಒತ್ತುವರಿ ನಡೆದಿದೆ ಎಂದು ಸಾರ್ವಜನಿಕರ ಮತ್ತು ರೈತರು ಆರೋಪಿಸಿದ ಹಿನ್ನೆಲೆ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನುಗ್ಗೇಹಳ್ಳಿ ಹೋಬಳಿಯ ಗೂಳಿಹೊನ್ನೇನಹಳ್ಳಿ NH 75ರಲ್ಲಿ ನಿರ್ಮಾಣ ಹಂತದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸರ್ಕಾರದಿಂದ 8 ಎಕರೆ ಜಮೀನನ್ನು ಮಂಜೂರು ನೀಡಲಾಯಿತು. ಆದರೆ ಈ ಭಾಗದ ಕೆಲ ರೈತರುಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣ ಮಾಡುವಾಗ ರೈತರ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರವನ್ನು ಸಹ ಬರೆಯಲಾಗಿತ್ತು. ಇದರ ಅನ್ವಯ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರ ಜಮೀನು ಒತ್ತುವರಿ ಕಾರ್ಯ ನಡೆದಿದ್ದು ಇದರಲ್ಲಿ 1 ಎಕರೆ ಜಮೀನು ಒತ್ತುವರಿಯಾಗಿದೆ. ಇದಕ್ಕೆ ರೈತರಿಗೆ ಸೂಕ್ತ ಪರಿಹಾರ ಅಥವಾ ಬದಲಿ ಜಮೀನನ್ನು ನೀಡಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಹಕಾರ ನೀಡಿ ಎಂದರು. ನಾನು ಕರೆದು FIR ಹಾಕ್ತೀನಿ ಅಂತಂದ್ಬಿಟ್ಟೆಲ್ಲ ಹೇಳಿದ್ಮೇಲೆ ಏನಪ್ಪ ನಮ್ಮ DOBC ಇದರಲ್ಲದೆ ನಿಮಿಷ ಅವ್ರು ಹೇಳ್ತಾರೆ. 5ನೇ ತಾರೀಕು ಹೇಳಿದ್ದು, 5ನೇ ತಾರೀಕು ನಾವು ಒಂದು ಕೇಳಿ ಬಂದು ವಿಸಿಟ್ ಮಾಡಿದ್ದು. 5ನೇ ತಾರೀಕು FIR ಮಾಡಿ ಅಂತ ಹೇಳಿದ್ದೆ. ಗೌರ್ಮೆಂಟ್ ಬಂದ ನಿಮ್ಗೆ ಅವತ್ತೇ ಹೇಳಿದ್ದೆ ನಿಮಗೆ 6, 7, 8 ಇದು ಮಾಡಿ ಹಿಂಗೆ ಮಾಡಿಕೊಟ್ರು ಮತ್ತೆ ನೀವು ಸಮಸ್ಯೆ ಮುಗಿಸ್ಕೊಡ್ಬೇಕು ನೋಡಿ. ಹೆಂಗಿದೆ ಈಸ್ ಆಫ್ ನಾನ್ ಮೇಂಟೆನೆನ್ಸ್ 3 ವರ್ಷ ಇದೆ ಮೇಡಮ್. ಆಯಿತು ಮುಗಿಸ್ಕೊಡ್ತೀನಿ ನೋಡಪ್ಪ. ಇವರೇ ಮೇಡಮ್ ಫಸ್ಟು ಏನು ಪೋಸ್ಟ್ ಮಾಡಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಕಾಂಪೌಂಡು ಇದನ್ನೇ ಇದು ಮಾಡಬೇಕು. ನಾಳೆಯಿಂದಲೇ ಚೈನಿಂಗ್ ಎಲ್ಲ ಅಗ್ರಿಮೆಂಟಲ್ಲಿ ಏನಂತ ಇದೆಯಪ್ಪ? ಅಗ್ರಿಮೆಂಟಲ್ಲಿ ಏನಂತ ಜಾಣ ಆಗಬೇಡ ಮತ್ತೆ ಎಸ್ಟಿಮೇಟ್ ಎಲ್ಲ ಮಕ್ಕಳಿದ್ದ ದೃಷ್ಟಿಯಿಂದ ಇನ್ನೂ ಒಂದು ಇದರಲ್ಲಾದರೂ ಪರವಾಗಿಲ್ಲ. ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಕಾಂಪೌಂಡ್ ವಾಲನ್ನು ನೀವು ಇದನ್ನ ಹಾಕ್ಬಾರ್ದು, ಚೈನ್ ಲಿಂಕ್ ಹಾಕ್ಬಾರ್ದು. ಇದರಲ್ಲಿ ಕಾಂಪೌಂಡ್ ಅರ್ಥ ಆಯ್ತಾನಪ್ಪ ನಿಮಗೆ? ಈ ಸ್ಟೆಚ್ಚು ಈಗ ಆಲ್ರೆಡಿ ಆ ಸ್ಟೆಚ್ ಏನೋ ನೀವು ಮಾಡಿದ್ದೀರಾ, ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದನ್ನು ಸ್ವಲ್ಪ ಹೈಟ್ ಮಾಡುವಂಥದ್ದಕ್ಕೆ ಆಗಬೇಕಂತ ನಾನು ಜನಾರ್ದನ್ ಅವ್ರಿಗೆ ಹೇಳಿದ್ವಿ, SP ಅವರಿಗೆ. ಅದನ್ನು ಸ್ವಲ್ಪ ವಿಚಾರ ಮಾಡಿ, ಅದು ಸ್ವಲ್ಪ ಹೈಟ್ ಆಗುವಂಥದ್ದು ಆಗಬೇಕು, ಭಾಳ ಇಂಪಾರ್ಟೆಂಟ್. ಈಗ ನಾಳೆ ಅಥವಾ ನಾಡಿದ್ದಿಂದಲೇ ನೀವು ಶುರು ಮಾಡಿ ಸರ್, ಕೆಲಸ ಸ್ಟಾರ್ಟ್ ಮಾಡಿ. ಎಲ್ಲಿ ಏನು ಕಾಣಿಸ್ತಾ ಮತ್ತೆ ನೀವು ಬರ್ತೀರಾ? ನಮ್ಗೆ ಇದೇ ಕೆಲಸ. ಈ ಸಂದರ್ಭದಲ್ಲಿ ಕ್ರೈಸ್ ED ಕಾಂತರಾಜ್, ಕಾರ್ಯಪಾಲಕ ಇಂಜಿನಿಯರ್ ನಟರಾಜ್, AE ಮಹೇಶ್, ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶಪುರ ಪಟ್ಟಣದ ಹೇಮಾವತಿ ನಗರ ಬಡಾವಣೆಯಲ್ಲಿ ಪುರಸಭೆಯ ವತಿಯಿಂದ ನಿರ್ಮಾಣವಾಗುತ್ತಿರುವ ಚರಂಡಿ ಕಾಮಗಾರಿ ಕಳಪೆಯಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಹೇಮಾವತಿ ನಗರ ಬಡಾವಣೆಯಲ್ಲಿ ಪುರಸಭೆಯ ವತಿಯಿಂದ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ. ಕಾಮಗಾರಿಗೆ ಅಗತ್ಯ ಪ್ರಮಾಣದಲ್ಲಿ ಸಿಮೆಂಟ್ ಬಳಸುತ್ತಿಲ್ಲ, ಅತಿ ಕಡಿಮೆ ಪ್ರಮಾಣದ ಸಿಮೆಂಟ್ ಅನ್ನು ಉಪಯೋಗಿಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಗುಣಮಟ್ಟದ ಸಿಮೆಂಟ್ ಕೂಡ ಬಳಸಲಾಗುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಆರೋಪ ಮಾಡುತ್ತಿದ್ದಾರೆ. ಇನ್ನು ಈ ಸಂಬಂಧ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪರಿಣಾಮವಿಲ್ಲ. ಕೂಡಲೇ ಪುರಸಭೆ ಅಧಿಕಾರಿಗಳು ಇದರತ್ತ ಗಮನ ಹರಿಸಿ ಕಳಪೆ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಡಾವಣೆಯ ನಿವಾಸಿಗಳಾದ ಸುಬ್ರಹ್ಮಣ್ಯ, ದುಷ್ಯಂತ್ ಮತ್ತು ಮಂಜಣ್ಣ ಆಗ್ರಹಿಸಿದ್ದಾರೆ. ನಗರದ NE ಬೇಸಿಕ್ ಶಾಲೆ ಆವರಣದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ SC ST ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜೇಂದ್ರ ದೊಡ್ಡಮಗೆ ಮಾತನಾಡಿ, ನಾವು ಉತ್ತಮ ಸ್ಥಾನವನ್ನು ಅಲಂಕರಿಸಬೇಕಾದರೆ ಅಷ್ಟೇ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಬೇಕು. ಜಗಜೀವನ್ ರಾಮ್ ಅವರು ರಾಜಕೀಯವಾಗಿ ಹಲವಾರು ಉದ್ದೇಶಗಳನ್ನು ಅಲಂಕರಿಸಿ ಅಪಾರ ಸೇವೆಯನ್ನ ಮಾಡಿದ್ದು, ಅವರು ನಡೆದು ಬಂದ ಹಾದಿ ನಮಗೆಲ್ಲ ಮಾದರಿ ಎಂದು ತಿಳಿಸಿದರು. ಇದರ ಯಶಸ್ಸು ಉತ್ತುಂಗಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಅಷ್ಟೇ ಜಾತ್ಯತೀತವಾಗಿ ನಮ್ಮ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಜನರು ಒಟ್ಟಾಗಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನ್ಯಾಲಿಗೆಯಲ್ಲಿ ಆಡಬಾರದು, ಸುಳ್ಳನ್ನ ಹೇಳ್ಬಾರ್ದು. ನಾವೇನು ರಾಜಕಾರಣ ಮಾಡಲಿಕ್ಕೆ ನೌಕರಿ ಸೇರಿಲ್ಲ. ಈ ಸಮಾಜವನ್ನ ತಿದ್ದಿ ತೀಡಿ ಹಸನುಗೊಳಿಸೋಕ್ಕೋಸ್ಕರ ನಾವು ನೌಕರಿ ಇದ್ದೀವಿ. ನಾವು ಸುಳ್ಳನ್ನೇ ಹೇಳಬಾರದು, ಸತ್ಯವನ್ನೇ ಮಾತಾಡಬೇಕು. ಅದರಿಂದ ನಾವು ಈ ಏನು ಹೆಸರಿದೆ ಆ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಜನರುಗಳು ಮಾಡಬೇಕಾಗ್ತದೆ. ಕಾರಣ ಹೆಸರಿಗೆ ಇವತ್ತು
ನಿಮ್ಗೊಂದು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಹೆಮ್ಮೆ ಅನ್ನಿಸ್ತದೆ ಅಂತ ಅಂದ್ರೆ ನಾನೊಂದು ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಂಜುನಾಥ್ ಅವರು ಸಂಘದ ಕಾರ್ಯದರ್ಶಿ ಸೋಮನಾಯಕ್ ಮಾತನಾಡಿ, ಜಗಜೀವನ್ ರಾಮ್ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ದೇಶಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟಂತಹ ವ್ಯಕ್ತಿ. ಅಲ್ಲದೆ ಬಡವರ ಹಾಗೂ ಕಾರ್ಮಿಕರ ಪರವಾಗಿ ಮಹತ್ವದ ಕಾನೂನುಗಳನ್ನು ತಂದು ಹಲವರ ಬಾಳನ್ನ ಬೆಳಕಾಗಿಸಿದ್ದಾರೆ ಎಂದು ತಿಳಿಸಿದರು. ಅವರಲ್ಲಿ ನನಗೆ ಮೊದಲಾಗಿ ಕಾಣೋದು ಬಾಬಾ ಸಾಹೇಬರು ಮತ್ತೆ ಬಾಬೂಜಿ ಅವರು. ಬಹುಶಃ ಅವರ ಮನಸ್ಸಿನಲ್ಲಿ ಕಲ್ಮಶಗಳನ್ನು ಇಟ್ಕೊಳ್ಳದೆ ಈ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಂತವರು ಬಾಬೂಜಿ ಅವರು. ಬಹುಶಃ ನಿಮ್ಗೆ ನನಗೆ ಎಲ್ಲರಿಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾವು ಯಾರು ಅವ್ರ ಬಗೆಗೆ ಒಂದು 20% ಜಾಸ್ತಿ ತಿಳ್ಕೊಂಡಿಲ್ಲ. ಪಠ್ಯ ಪುಸ್ತಕದಲ್ಲಿ ಮನೋವಾದಿಗಳು ಇಟ್ಟಿರುವಂತ ಅವ್ರ ಅಪ್ಪ ಅಮ್ಮನ ಹೆಸರು, ಅವ್ರ ಊರು, ಅವ್ರಿಗೆ ಇಷ್ಟನೇ ತಿಳ್ಕೊಂಡಿದೀವಿ. ಆದ್ರೆ ಅವರ ಬದುಕು, ಅವರ ಜೀವನವನ್ನ ನಾವು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಅಣ್ಣ ಹೇಳ್ತಿದ್ದಾಗ ಆ ಎಲ್ಲ ವಿಷಯಗಳು ನಿಮಗೆ ಹೊಸದಾಗಿ ಕಾಣ್ತಾ ಇದೆ. ನಾನು ಅವ್ರ ಬಗೆಗೆ ನನ್ನ 2 ಮಾತುಗಳೇನಪ್ಪ ಅಂದ್ರೆ, ಬಹುಶಃ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ತಮ್ಮ ಸಂಸಾರ ತನ್ನವರನ್ನ ಹೊರತುಪಡಿಸಿ ಈ ದೇಶಕ್ಕಾಗಿ ಮಹಾನ್ ಕೆಲಸಗಳನ್ನು ಮಾಡ್ತಾರೆ. ಕಾರ್ಮಿಕ ಖಾತೆಯನ್ನ ಅವರು ನಿರ್ವಹಿಸಿದಂತ ಸಂದರ್ಭದಲ್ಲಿ ಜಿನಿವಾದಲ್ಲಿ ಕಾರ್ಮಿಕರ ಪರವಾಗಿ ಈ ಸಂದರ್ಭದಲ್ಲಿ ದಲಿತ ಮುಖಂಡ ಸಂದೇಶ್ ಎಚ್ಕೆ, ವಿಜಯಕುಮಾರ್, ಬಸವರಾಜ್, ಸಂಪಾದಕ ಹೆತ್ತೂರು ನಾಗರಾಜ್, ಸಂಘದ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆ ಅಂಗವಾಗಿ ಹೊಳೆನರಸೀಪುರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ಚಾಲನೆ ನೀಡಿದರು. ಬಳಿಕ ಸಂಸದ ಶ್ರೇಯಸ್ ಪಟೇಲ್ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ನಮಸ್ಕರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಉಪ ಪ್ರಧಾನಿಯಾಗಿದ್ದವರು. ಬಡವರ ಶೋಷಿತರ ದನಿಯಾಗಿದ್ದು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಅಪಾರ ಎಂದು ಬಣ್ಣಿಸಿದರು. ಶಿಕ್ಷಣ ಕೊಡಬೇಕು. ಈಗ ಜಗಜೀವನ್ ರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಸಮಾಜ ಹೆಸರಲ್ಲೇ ಮುರಾರ್ಜಿ ಶಾಲೆ ಮಾಡಬೇಕು. ಮುರಾರ್ಜಿ ಶಾಲೆ ಮಾಡಿದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೆಂಗೆ ಅಂಬೇಡ್ಕರ್ ಶಾಲೆ ಇದೆ, ಅದೇ ರೀತಿ ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ವಸತಿ ಶಾಲೆಗಳನ್ನ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಅವರು ಈ ಚಿತ್ರದವರು ಕೊಡುಗೆ. ಅದರಿಂದ ಅವರು ಜಗಜೀವನ್ ರಾಮ್ ಅಂಬೇಡ್ಕರ್ ಅವರು ಇಬ್ಬರು ಈ ದೇಶಕ್ಕೆ ಅವರ ಕೊಡುಗೆ. ಅಂಬೇಡ್ಕರ್ ಅವರು ಬರೀ ಒಂದು ಸಮಾಜಕ್ಕೆ ಇರಲ್ಲ, ಇಡೀ ರಾಷ್ಟ್ರದ ಎಲ್ಲ 130 ಕೋಟಿ ಜನಕ್ಕೂ ಇವತ್ತು ಏನು ಒಂದು ಬೈಬಲ್ ಬರೆದಿದ್ದಾರೆ ಅಂತ ಯಾರು ಉಳಿಸಕ್ಕಾಗಲ್ಲ. ಸಂವಿಧಾನ ಎಲ್ಲ ಸಮಾಜಕ್ಕೆ ಅವರು ನಾಯಕರು ಅಂತ ಹೇಳ್ಬೇಕು. ಅದರಿಂದ ಇವತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೊನೆರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಸಮಾಜ ಕಲ್ಯಾಣಾಧಿಕಾರಿ ಕೃಷ್ಣಮೂರ್ತಿ, ಸಹಾಯಕ ಕೃಷಿ ನಿರ್ದೇಶಕಿ ಸ್ವಪ್ನ, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಶನಿವಾರ ಯುನಿಸೆಫ್, ಮೈಕ್ರೋಸಾಫ್ಟ್ ಪಿಐ ಸಹಯೋಗದೊಂದಿಗೆ ಹೊಸ ಹಾದಿ ಆವಿಷ್ಕಾರ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಯುನಿಸೆಫ್ ಸಲಹೆಗಾರ್ತಿ ವೀಣಾ ಶಶಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಯುನಿಸೆಫ್ ಕಾರ್ಯಕ್ರಮಗಳು ಹೇಗೆ ಪ್ರೋತ್ಸಾಹಿಸುತ್ತಿದೆ, ವಿದ್ಯಾರ್ಥಿಗಳನ್ನು ಕೌಶಲ್ಯದಿಂದ ಸಜ್ಜಾಗಿಸಲು ಯುನಿಸೆಫ್ ಮತ್ತು ಭಾರತ ಸರ್ಕಾರದ ಉಪಕ್ರಮಗಳ ಬಗ್ಗೆ ವಿವರಿಸಿದರು. ಅಥವಾ FLN ಇರಬಹುದು, ಬೇರೆ ಬೇರೆ ಹಂತದಲ್ಲಿ ನಾವು ಕೆಲಸಗಳು ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಈ ಎಸ್ಪೆಷಲಿ ಅಡಲ್ಟ್ ಟಿಂಕರಿಂಗ್ ಲ್ಯಾಬ್ ಅಂತ ಏನು ನಾವು ಕರಿತೀವಿ, ಏನು ಕೆಲಸಗಳು ನಡೀತಾ ಇದೆ ಇಲ್ಲಿ, ಒನ್ ಆಫ್ ದ ಮೇನ್ ಫೋಕಸ್ ಅಂದ್ರೆ ಯುನಿಸೆಫ್ ನ ಒಂದು ಮೇನ್ ಫೋಕಸ್ ಏನಂದ್ರೆ ಈಕ್ವಾಲಿಟಿ, ಅಂದ್ರೆ ಈಕ್ವಿಟಬಲ್ ಆಕ್ಸೆಸ್ ಇರಬೇಕು. ಪ್ರತಿಯೊಂದು ಮಗುವು ಯಾವುದೇ ಶಾಲೆಯ ಮಕ್ಕಳಾಗಿರ್ಬೋದು, ಗವರ್ಮೆಂಟ್ ಸಂಸ್ಥೆ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, ಏಡೆಡ್ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಮಗುಗೂ ಆಕ್ಸೆಸಿಬಿಲಿಟಿ ಇರಬೇಕು. ಅದು ಯುನಿಸೆಫ್ ನ ಉದ್ದೇಶ. ಒಂದು ರೂರಲ್ ಏರಿಯಾದಲ್ಲಿರ್ಲಿ, ಹಳ್ಳಿಗಾಡಿನಲ್ಲಿರ್ಲಿ, ಪಟ್ಟಣದಲ್ಲಿರ್ಲಿ ಆಕ್ಸೆಸಿಬಿಲಿಟಿ ಇರಬೇಕು. ಎರಡನೇದಾಗಿ ಜೆಂಡರ್ ಆಕ್ಸೆಸಿಬಿಲಿಟಿ ಅಂದ್ರೆ ಏನು, ಜೆಂಡರ್ ಈಕ್ವಾಲಿಟಿ ಹಂಗಂದ್ರೆ ಏನು, ಜೆಂಡರ್ ಈಕ್ವಾಲಿಟಿ ಅಂದ್ರೆ ಏನು, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಈಕ್ವಲ್ ಆಗಿ ಆಕ್ಸೆಸ್ ಮಾಡಬೇಕು. ಎಸ್ಪೆಷಲಿ ನಾವೇನ್ ನೋಡ್ತೀವಿ ಅಂದ್ರೆ 10ನೇ ಕ್ಲಾಸ್ ವರ್ಗೂ ಅಥವಾ ಹಬ್ಬ ಅಂದ್ರೆ 12ನೇ ಕ್ಲಾಸ್ ವರ್ಗೂ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಓದಿ ರ್ಯಾಂಕ್ ಬಂದ್ಬಿಡ್ತಾರೆ, ಅದಾದ್ಮೇಲೆ ಕಾಣೋದಿಲ್ಲ ಅಲ್ವಾ ಸರ್? ಆದ್ರೆ ಅದು ಹಾಗಾಗ್ಬಾರ್ದು. ಯಾವ ರೀತಿ
ಒಟ್ಟಿಗೆ ಬಳ್ಳಾರಿ ಜಿಲ್ಲಾ ಯುವಾಧಿಕಾರಿ ಮೋಂಟು ಪಟಾಲು ಮಾತನಾಡಿ ಭಾರತ ಸರ್ಕಾರ ಮತ್ತು ಕರ್ನಾಟಕದಿಂದ ಜಾರಿಗೆ ತರಲಾದ ಈ ಯೋಜನೆಯ ಬಗ್ಗೆ ಹೇಳಿದರು. ಅಲ್ಲದೆ ಕಾರ್ಯಕ್ರಮಗಳನ್ನು ಕರ್ನಾಟಕದಾದ್ಯಂತ ನಡೆಸಬೇಕೆಂದು, ಇದು ಕೇವಲ ಆರಂಭ, ಎಂಸಿಇಯಿಂದ ನಮಗೆ ಅತ್ಯುತ್ತಮ ಸಹಕಾರ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಾಗಾಗಿ ಎಲ್ಲ ಶಿಕ್ಷಕರು ಮತ್ತು ಪ್ರೌಢಶಾಲಾ ಹಂತದಲ್ಲಿ ವಿಜ್ಞಾನವನ್ನು ಚೆನ್ನಾಗಿ ಕಲಿಸಬೇಕು. ಅದಕ್ಕೋಸ್ಕರ ಭಾರತ ಸರ್ಕಾರ ವತಿಯಿಂದ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಸುಮಾರು 5 ಶಾಲೆಗಳಿಗೆ ಅಂತ ಬರ್ತಾ ಇದೆ. ಸುಮಾರು ನಮ್ಮಲ್ಲಿ ಒಂದು 20 ಶಾಲೆ ಇದೆ ಹಾಸನ ಜಿಲ್ಲೆಯಲ್ಲಿ. ಅಟಲ್ ಟಿಂಕರಿಂಗ್ ಲ್ಯಾಬಲ್ಲಿ ಭಾಳ ಮುಖ್ಯವಾದ ಮಕ್ಕಳಿಗೆ ಏನೇ ಆದರೂ ನಾವು ಮಾಡಿ ಕಲಿಬೇಕಷ್ಟೇ. ಬರೀ ಕೇಳಿ ಕಲಿಯೋಕ್ಕಾಗಲ್ಲ, ಭಯಕ್ಕಾಗಲ್ಲ. ನಾವು ಯಾವುದೇ ಒಂದು ಜ್ಞಾನವನ್ನು ನಾವು ಮಾಡಿ ಕಲಿತರೆ, ನಾವು ಸ್ವಯಂ ಅನುಭವಿಸಿ ಕಲಿತರೆ ಆ ಕಲಿಕೆ ನಮಗೆ ನಿರಂತರ ಇರುತ್ತೆ. ಇಲ್ಲಾಂದ್ರೆ ಅದು ಬೇಗ ಮರ್ತೋಗ್ಬಿಡುತ್ತೆ. ಹಾಗಾಗಿ ಮಕ್ಕಳಿಗೆ ಕಲಿಕೆ ಚೆನ್ನಾಗಿ ಆಗಬೇಕು ಅಂದರೆ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಕಲಿಕೆ ಚೆನ್ನಾಗಿ ಆಗಬೇಕಂದ್ರೆ ಎಲ್ಲ ವಿಜ್ಞಾನ ಶಿಕ್ಷಕ ಇರ್ಬೋದು, ಎಲ್ಲ ಶಿಕ್ಷಕರು ಸಹ ಎಷ್ಟು ಸಾಧ್ಯ ಅಷ್ಟು ನಾವು ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಪಾಠ ಮಾಡಬೇಕು. ಮಾಡಿದ ಸಾಧ್ಯ ಕಲಿಕೆ ಖಂಡಿತ ಸಾಧ್ಯ ಆಗುತ್ತೆ. ಯಾಕೆಂದರೆ ನಮ್ಮ ಭಾರತ ದೇಶ ಇವತ್ತು ಒಂದು ಶ್ರೀಮಂತವಾದ ದೇಶ. ಅದು ನಮ್ಮ ಭಾರತ ದೇಶದವರು ಎಲ್ಲ ದೇಶದಲ್ಲಿದ್ದಾರೆ ವಿಜ್ಞಾನಿಗಳು ಅಂತ ಒಂದು ಒಳ್ಳೆಯ. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕ ಡಾಕ್ಟರ್ ಪಿಸಿ ಶ್ರೀಕಾಂತ್, ಡಾಕ್ಟರ್ ಕೀರ್ತಿ ಡಿಎಸ್ ಸೇರಿದಂತೆ ಇತರರು ಹಾಜರಿದ್ದರು. ಮುರುಡೇಶ್ವರದ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಮಂಕಾಳು ಎಸ್ ವೈದ್ಯ, ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಹೊನ್ನಾವರದ ಶರಾವತಿ ನದಿಯ ಮಾಗೋಡನಿಂದ ಭಟ್ಕಳದ ಗೋರಟೆವರೆಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಕಾಮಗಾರಿ ಪ್ರಾರಂಭವಾಗುವ ಹಂತದಲ್ಲಿದೆ ಎಂದು ಮಾಹಿತಿ ನೀಡಿದರು. ಎಲ್ಲೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಮೀಟಿಂಗನ್ನು ತಗೊಂಡು ಮುಂಜಾಗ್ರತೆ ಕ್ರಮವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ನಾವು ಭಾಳ ದೇವ್ರ ಮೇಲೆ ಭಾಳ ಅಪಾರವಾದಂಥ ನಂಬಿಕೆ ಇಟ್ಟವ. ನಾವು ದೇವರ ಹತ್ರನೂ ಕೇಳ್ಕೊಂಡಿದ್ದೇನೆ ಆಗದೇ ಇರಲಿ ಅಂತ. ಮಳೆನೂ ಬರ್ತಾ ಇದೆ. ಮತ್ತೊಂದು 2 ದಿನ ಮಳೆ ಬಿದ್ದರೆ ಈ ಸಮಸ್ಯೆ ಬರಲಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯ. ಒನ್ನೊಮ್ಮೆ ಬಂದರೆ ಯಾವುದೇ ರೀತಿಯಲ್ಲಿ ನಾವು ಪಂಚಾಯತಿಯಿಂದ, ತಹಸೀಲ್ದಾರ್ ಆಫೀಸಿಂದ, ನಮ್ಮ ಆಫೀಸಿಂದ ಎಲ್ಲರೂ ಫಾಲೋಅಪ್ ಮಾಡ್ತಾ ಇದ್ದಾರೆ. ಎಲ್ಲೂ ಸಮಸ್ಯೆ ಆಗಲಿಕ್ಕೆ ಬಿಡೋದಿಲ್ಲ. ಈ 1 ವರ್ಷ ಸಮಸ್ಯೆ ಆಗ್ಬೋದು ಅನ್ನೋದು ಅನ್ನಿಸ್ತದೆ. ಬರುವ ವರ್ಷದಿಂದ ಈ ಸಮಸ್ಯೆಗೆ ಒಂದು ಅಂತ್ಯ ಆಡ್ತಾ ಇದೆ. ಯಾಕೆಂದರೆ ಶರಾವತಿ ನದಿ ಮಾಗೋಡಿಂದ, ಮೊದಲೇ ಬಳಕೂರು ಇಡಗುಂಜಿ ಹತ್ರ ತರ್ತಿದ್ರು, ಅಲ್ಲಿ ಉಪ್ಪು ನೀರು ಬರ್ತದೆ ಅಂದರೆ ಈಗ ಮಾಗೋಡಿಂದ ಗೋರಟೆವರೆಗೆ ಮೇನ್ ಲೈನನ್ನು ತರ್ತಾ ಇದೆ. ಯಾವ್ಯಾವುದು ಮೊದಲಿನ ಟ್ಯಾಂಕ್ ಇದೆ ಮತ್ತು ಈ ಪೈಪ್ ಲೈನ್ ಇದೆ ಅದಕ್ಕೆ ಕಲೆಕ್ಷನ್ ಕೊಡ್ತಾರೆ. ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಕಾರ್ಯದರ್ಶಿ ಸುರೇಶ್ ನಾಯಕ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯಕ್, ಸುಧಾಕರ್ ನಾಯಕ್, ವೆಂಕಟರಮಣ ಮೊಗೇರಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಮ್ಮ ಜೀವಿತಾವಧಿಯಲ್ಲಿ ದೇಶದ ಏಳಿಗೆಗೆ ಅಪಾರವಾದ ಕೊಡುಗೆ ನೀಡಿ ಆಹಾರ ಕ್ರಾಂತಿಗೆ ಮುನ್ನುಡಿ ಬರೆದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರು ಅಜರಾಮರ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಕೆಆರ್ನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹನೀಯರ ತತ್ವ ಮತ್ತು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತೆ ಆಗುತ್ತದೆ ಎಂದರು. ಮನವಿಯನ್ನು ಕೂಡ ಹೇಳೋದು, ನಮ್ಮ ಲೋಕೇಶ್ ಅವರು ನಮ್ಮ ಬಾಬು ಜಗಜೀವನ್ ಅವರ ಪುತ್ಥಳಿಯನ್ನ, ಕಂಚಿನ ಪುತ್ಥಳಿಯನ್ನ ಮಾಡಿಸ್ಬೇಕಂತ ಹೇಳಿದರೆ ಖಂಡಿತ ಬಾಬು ಜಗಜೀವನ್ ಅವರ ಪುತ್ಥಳಿಯನ್ನ ಏನು ಮಾಡಿಸ್ಬೇಕು, ಕಂಚಿನ ಪ್ರತಿಮೆಯನ್ನ 6 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಮಾಡಿಸ್ಬೇಕಂತ ಹೇಳಿದ್ರೆ ಖಂಡಿತ ಅದನ್ನ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಒಂದು ಸಭೆ ಮೂಲಕವಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸುರೇಶ್ ಅವರು ಕೂಡ ಮಾತನಾಡುವ ಸಂದರ್ಭದಲ್ಲಿ ಹೇಳುದು, ನಮ್ಮ ಏನು ಬಾಬು ಜಗಜೀವನ್ ಅವರ ಭವನವನ್ನು 2013ರಿಂದ 2018 ಇಸ್ವಿಯಲ್ಲಿ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲ ಬಾರಿ ಮುಖ್ಯಮಂತ್ರಿಗಳಾದಾಗಲೇ ಅವತ್ತು ಅನುದಾನವನ್ನ 90 ಲಕ್ಷವನ್ನ ಅವತ್ತು ಹಾಕಿಸ್ಕೊಟ್ಟಿದ್ವಿ. ಅದೇ ರೀತಿ ಈಗಲೂ ಕೂಡ ಅನುದಾನವನ್ನ ಹಾಕಿಸಿದ್ದೇವೆ. ಅದನ್ನ ಪೂರ್ಣಗೊಳಿಸಿ ಒಂದು ದೊಡ್ಡ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನ ಮಾಡಬೇಕಂತ ಹೇಳಿದ್ರೆ ಖಂಡಿತ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ನಿಮ್ಮನ್ನ ಕರೆದು. ಈ ವೇಳೆ ಪುರಸಭಾ ಸದಸ್ಯರಾದ ಮಿಕ್ಸರ್ ಶಂಕರ್, ಕೋಲಿ ಪ್ರಕಾಶ್, ಶಂಕರ್ ಸ್ವಾಮಿ, ಮಾಜಿ ಅಧ್ಯಕ್ಷರಾದ ಡಿ ಕಾಂತರಾಜು, ಗೀತಾ ಮಹೇಶ್, ನರಸಿಂಹರಾಜು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಸ್ ಮಹೇಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಎಂಎಸ್ ಮಹದೇವ್, ಉದಯಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ ಕೊಳ್ಳೆಗಾಲದ ವತಿಯಿಂದ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಆಯೋಜನೆ ಕುರಿತು ಪಟ್ಟಣದ ಗುರುಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು.
ಈ ವೇಳೆ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿ ಏಪ್ರಿಲ್ 14ನೇ ತಾರೀಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ವಿಚಾರವಾಗಿ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರು ಮಾತನಾಡಿ ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೇಡಿಕೆಗಳನ್ನು ಬಹುಪಾಲು ಈಡೇರಿಸಲಾಗುವುದು. ಈ ಸಂಭ್ರಮಾಚರಣೆಯಲ್ಲಿ ಎಲ್ಲ ಸಮುದಾಯದವರು ದ್ವೇಷ ಅಸೂಯೆಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅನೇಕರು ಇಲ್ಲಿ ತಾವು ಮಾತನಾಡಿ ಪ್ರಾರಂಭದಲ್ಲಿ ಶೇಖರ್ ಗುಲ್ಲ ಅವರು ಪ್ರಾರಂಭಿಕವಾಗಿ ಇಲ್ಲಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಪ್ರಾರಂಭಿಕವಾಗಿ ಹೇಳಿದ್ದು ಬೆಳ್ಳಿ ರಥದ ಮೆರವಣಿಗೆ, ಜೋಡಿ ರಸ್ತೆಗೆ ದೀಪಾಲಂಕಾರ ಆಗಬೇಕು, ಕಲಾಕಂಡಗಳು ಪೂಜಾ ಕುಂಡಗಳು ಭಾಗವಹಿಸಬೇಕು ಅಂತಕ್ಕಂಥದ್ದು, ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಒಂದು ಭಾಗವಹಿಸಿಕೊಳ್ಳಲು ಗೌರವವಾಗಿ ಗೌರವಿಸಬೇಕು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಬಸವರಾಜ್, ಡಿವೈಎಸ್ಪಿ ಧರ್ಮೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡಗಾಡಿಗನಹಳ್ಳಿಯ ಕುಮಾರ್, ಉಪಾಧ್ಯಕ್ಷರಾಗಿ ಅಟ್ಟುಪೆ ಎಸ್ ಯೋಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನ ಬಯಸಿ ದೊಡ್ಡಗಾಡಿಗನಹಳ್ಳಿ ಕುಮಾರ್, ಉಪಾಧ್ಯಕ್ಷ ಸ್ಥಾನ ಬಯಸಿ ಅಟ್ಟುಪೆ ಎಸ್ ಯೋಗ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡಗಾಡಿಗನಹಳ್ಳಿ ಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಅಟ್ಟುಪೆ ಎಸ್ ಯೋಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಘೋಷಿಸಿದರು. ಒಮ್ಮತದ ಅಭ್ಯರ್ಥಿಯಾಗಿ ಡಿ.ವಿ. ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಯೋಗೇಶ್ ಅವರನ್ನು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಎಲ್ಲ ನಿರ್ದೇಶಕರ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಮ್ಮ ಮತ ಬಾಂಧವರು ಹಾಗೂ ನಮ್ಮ ಕಾರ್ಯಕರ್ತರ ಬಾಂಧವರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಬ್ಯಾಂಕ್ ಒಳಗಡೆ ಕೂರಿಸಿ. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗಬಲಗೆರೆ ಪುಟ್ಟಸ್ವಾಮಿಗೌಡ, ಪುರಸಭಾ ಮಾಜಿ ಅಧ್ಯಕ್ಷ ಕೆಬಿ ಮಹೇಶ್, ಕಾಂಗ್ರೆಸ್ ಯುವ ಮುಖಂಡ ಕಾಶಿ ಮುರುಕನಹಳ್ಳಿ ಪ್ರೀತಂ, ವಿದ್ಯುತ್ ಗುತ್ತಿಗೆದಾರ ಬಲ್ಲೇನಹಳ್ಳಿ ರಾಮು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಬಹುಮತದೊಂದಿಗೆ ಗೆಲ್ಲಿಸಿ ಸಹಕರಿಸುವಂತೆ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಸಿದ್ದಾಚಾರಿ ಮನವಿ ಮಾಡಿದರು. ಮಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿ ಗ್ರಾಮದಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಏಪ್ರಿಲ್ 10ರಂದು ಡಿ ಹಲಸಹಳ್ಳಿ ಗೇಟ್ ಬಳಿಯ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ 10 ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ಗೆಲುವಿಗೆ ಸಹಕರಿಸಿದಲ್ಲಿ ಅಭ್ಯರ್ಥಿಗಳು ಮುಂದಿನ 5 ವರ್ಷಗಳು ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು. ತಾರೀಕು ಡಿಎಲ್ಸಹಳ್ಳಿ ಪ್ರಾಥಮಿಕ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ. ಈ ದಿನ ತೊರೆಕಾಡನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಎಲ್ಲ 10 ಅಭ್ಯರ್ಥಿಗಳು ಮತ್ತು ನಾನು ಬರೋ ಒಬ್ಬ ಅಭ್ಯರ್ಥಿ ಇವತ್ತು ಬಿರುಸಿನ ಮತವನ್ನು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ನಮಗೆ ಇಲ್ಲಿ ಈ ಟೀಕಹಳ್ಳಿ ಗ್ರಾಮಕ್ಕೆ ನಾವು ಬಂದು ಮತವನ್ನು ಕೇಳಿದಾಗ ಗ್ರಾಮಸ್ಥರು ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ತಮಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತೀವಿ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಉತ್ಸಾಹವನ್ನು ತುಂಬಿದೆ. ನಾವು ಮುಂದಿನ 5 ವರ್ಷಗಳಲ್ಲಿ ಸಹಕಾರ ಸಂಘವನ್ನು ಏನು ಒಂದು ಅತ್ಯುತ್ತಮವಾಗಿ ರೈತರಿಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಹ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ನೀಡ್ತಾ ಇದ್ದೇವೆ. ನಿಮ್ಮ ಹೆಸರು? ಸಿದ್ದಾಚಾರಿ, ಮಾಜಿ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಡಿಎಲ್ಸಹಳ್ಳಿ. ನನ್ನ ಜೊತೆಯಲ್ಲಿ ಸಿದ್ಲಿಂಗೇಗೌಡರು ಮತ್ತು ಅಬ್ದುಲ್ ಮುಹೀಬ್ ಅವರು, ನಂಜುಂಡಸ್ವಾಮಿ ಅವರು, ಮೈತ್ರಿ ಅವರು, ಮಂಜುಸ್ವಾಮಿ ಅವರು, ರತ್ನಮ್ಮ ಅವರು, BT ರಮೇಶ್ ಅವರು, ರವಿ ಅವರು, ಸಣ್ಣಯ್ಯ ಅವರು ಮತ್ತು ನಾನು ಅಭ್ಯರ್ಥಿಯಾಗಿ ನಾನು ಸಹ ಸಿದ್ದಾಚಾರಿ ಅಭ್ಯರ್ಥಿ. ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಮತ್ತು ನಾನು ಬರೋರಿಂದ ಎಚ್.ಎಂ. ಮಹದೇವಸ್ವಾಮಿ ಅವರು ಸಹ ಈ ವೇಳೆ ಅಭ್ಯರ್ಥಿಗಳಾದ ಸಿದ್ದಾಚಾರಿ, ಸಿದ್ದಲಿಂಗೇಗೌಡ, ರವಿ, ಅಬ್ದುಲ್ ಮುಹೀಬ್, ಮೈತ್ರಿ, ರಮೇಶ್, ರತ್ನಮ್ಮ, ಸಣ್ಣಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರದ ಜೈ ಹಿಂದ್ ಕ್ರಿಕೆಟರ್ಸ್ ವತಿಯಿಂದ ಪಾಳ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ
ಎಂಆರ್ ಮಂಜುನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್, ಮುಖಂಡರುಗಳಾದ ದೊಡ್ಡ ಸಿಗನಾಯಕ್, ಗೋಪಾಲ್ ನಾಯಕ್, ರಾಜು, ನಾಗಣ್ಣ, ಶಿವು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿ ಪ್ರಯುಕ್ತ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ವಿತರಿಸಲಾಯಿತು. ಬೆಳಿಗ್ಗೆಯಿಂದಲೇ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಬಳಿಕ ಬಿಸಿಲಿನ ಬೇಗೆಯಿಂದ ಆಗಮಿಸಿದ ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ಶ್ರೀರಾಮಾಂಜನೇಯ ಸೇವಾ ಸಮಿತಿಯಿಂದ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಸನ್ನ, ಚಿಕ್ಕಮೊಗಣ್ಣ, ಪ್ರಶಾಂತ್, ಬೋರೇಗೌಡ, ರಾಮಕೃಷ್ಣ ಪುಟ್ಟಣ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಭಕ್ತಿಪೂರ್ವ ಶ್ರೀರಾಮನವಮಿ ಸಂಭ್ರಮ. ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ, ಭಕ್ತರಿಗೆ ಪಾನಕ, ಕೋಸಂಬರಿ ವಿತರಣೆ. ಬಿಬಿಸಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಕೆಟ್ಟು ನಿಂತಿದ್ದ ಶುದ್ಧ ನೀರಿನ ಘಟಕಕ್ಕೆ ಮರುಜೀವ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಾಣ ಕಾರ್ಯದಲ್ಲಿ ಸ್ಥಳ ಒತ್ತುವರಿ ಆರೋಪ. ಸಾರ್ವಜನಿಕರ ಮತ್ತು ರೈತರಿಂದ ಆಕ್ಷೇಪ ಹಿನ್ನೆಲೆ ಸ್ಥಳಕ್ಕೆ ಡಿಸಿ ಸತ್ಯಭಾಮ ಭೇಟಿ, ಪರಿಶೀಲನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.